ನಾನು ದಿನೇಶ್ ಅವರನ್ನ ಪ್ರಶ್ನೆ ಮಾಡ್ತೀನಿ. ದಿನೇಶ್ ಅವರೇ, ನೀವು ಕೂಡ ಅನೇಕ ಬಾರಿ ಹೇಳಿದ್ದೀರಿ ಸೌಜನ್ಯ ಪರ ಹೋರಾಟಗಾರರ ಹೋರಾಟ ಇರೋದು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಲ್ಲ, ಯಾವುದೋ ವ್ಯಕ್ತಿಯ ವಿರುದ್ಧ ಅಲ್ಲ, ಆಕೆಗೆ ನ್ಯಾಯ ಕೊಡಿಸುವ ಸಲುವಾಗಿ ಅಂತ ಹೇಳಿ. ಆದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಯಾರ ನಿರ್ದೇಶನದ ಮೇರೆಗೆ SIT ರಚನೆ ಆಗಿದೆಯೋ, ತನಿಖೆ ನಡೀತಾ ಇದೆಯೋ, ಅವರೇನೆ ವೀರೇಂದ್ರ ಹೆಗಡೆ ವರ್ಸಸ್ ಸೌಜನ್ಯ ಅನ್ನೋ ರೀತಿಯಲ್ಲಿ ಮಾತನಾಡ್ಬಿಟ್ರೆ ಇದನ್ನ ಸೌಜನ್ಯ ಪರ ಹೋರಾಟಗಾರರಾಗಿ ತಾವು ಯಾವ ರೀತಿ ಗಮನಿಸ್ತೀರಿ ಅಂತ? ನೋಡಿ, ಇಲ್ಲಿ ವೀರೇಂದ್ರ ಹೆಗ್ಡೆ ವರ್ಸಸ್ ಸೌಜನ್ಯ ಆಗ್ಲಿಲ್ಲ. ಅದು ಮುಕುಂದ್ ಸರ್ ಹೇಳಿದಾಗೆ ಅದು ರಾಜಕೀಯ ಸ್ಟೇಟ್ಮೆಂಟ್. ಆದ್ರೆ ನನ್ಗೆ ಹೋರಾಟಗಾರರಿಗೆ ಒಂದು ಖುಷಿ ಏನಂತ ಹೇಳಿದ್ರೆ, ಏನು ಸತ್ಯ ಇದೆಯೋ ಅದು ಬರ್ತಾ ಇದೆಯಲ್ಲ ಅಂತ ಒಂದ್ ಕಡೆ ಖುಷಿ ಆಗ್ತಾ ಇದೆ. ಯಾವ ಸತ್ಯನ ಬಿಜೆಪಿ ಅವರೇ ಬಿಟ್ಕೊಡ್ತಾ ಇದ್ದಾರೆ, ಸತ್ಯ ಎಲ್ಲಿದೆ ಅಂತ. ಮತ್ತೆ ಇನ್ನೊಂದು ಕೇಳಿದ್ರೆ, ಬಿಜೆಪಿ ಅವರಿಗೆ ಒಂದು ಚೂರು ಕೂಡ ಈ ಸೌಜನ್ಯ ವಿಷಯದಲ್ಲಿ ನಾಚಿಕೆ ಅನ್ನೋದೇ ಇಲ್ಲ. ಅವರಿಗೆ ಒಂದು ಆತ್ಮ ಇದನ್ನೋದೇ ಇಲ್ಲ. ಯಾಕೆಂತ ಹೇಳಿದ್ರೆ, ಸೌಜನ್ಯ ತತ್ತು 13 ವರ್ಷದ ನಂತರ ಇವತ್ತು ಸೌಜನ್ಯ ಮನೆಗೆ ಹೋಗ್ತಿದ್ದೀರಲ್ಲ, ನಾಚಿಕೆ ಆಗುದಿಲ್ಲ ಅವರಿಗೆ? ಯಾಕೆ ಇವತ್ತು ನೀವು ರಾಜಕಾರಣ ಮಾಡ್ಲಿಕ್ಕೆ ಸೌಜನ್ಯ ಮನೆಗೆ ಹೋಗಿ ನಾವಿದ್ದೇವೆ ನಿಮ್ ಜೊತೆ ಅಂತ ಹೇಳಲಿಕ್ಕೆ ಹೋಗ್ತಾ ಇದ್ದೀರಾ? ಇಷ್ಟು ವರ್ಷ ಎಲ್ಲೋಗಿದ್ದೀರಿ ನೀವು? ಸೌಜನ್ಯ ಸತ್ತಾಗ ಇದ್ದಂತದ್ದು ಬಿಜೆಪಿ ಸರ್ಕಾರ, ಅದು ಗೌಡ ಸಮುದಾಯದ ಮುಖ್ಯಮಂತ್ರಿ ಸದಾನಂದ ಗೌಡ್ರು, ಅಲ್ಲಿಯ ಉಸ್ತುವಾರಿ ಸಚಿವರು ಕೂಡ CT ರವಿ, ಅವರು ಕೂಡ ಗೌಡ ಸಮುದಾಯದವರು, ಹೋಮ್ ಮಿನಿಸ್ಟರ್ ಕೂಡ ಗೌಡ ಸಮುದಾಯದವರು. ಎಲ್ಲೋಗಿದ್ರಿ ನೀವು? ಇಷ್ಟು ದಿನ ಸಾಂತ್ವನಕ್ಕಾದ್ರೂ ಅವ್ರ ಮನೆ ಹೋಗುವಂತ ಒಂದು ಯೋಚನೆ ನೀವು ಮಾಡ್ಲಿಲ್ಲ. ಈಗ ಯಾಕೆ? ನಿಮ್ಗೆ ಏನು ರಾಜಕೀಯ ಮಾಡ್ಲಿಕ್ಕೆ ಅಲ್ಲಿ ಹೋಗ್ತಾ ಇದ್ದೀರಾ? ಅವ್ರು ಹೋಗಿರೋ ಉದ್ದೇಶ ಏನ್ ಗೊತ್ತಾ? ನಿನ್ನೆ ಲಕ್ಷೋಪಲಕ್ಷ ಜನ ನಾವು ಧರ್ಮಸ್ಥಳ ಚಲೋ ಹೋಗ್ತೀವಂತ ಹೋಗಿದ್ರು. ಆದ್ರೆ ಮುಖಭಂಗ ಆಯ್ತು. ಎಲ್ಲೇನು 10-15 ಜನನು ಕೂಡ ಬಂದಿಲ್ಲ. ಯಾಕಂದ್ರೆ ಅವರೆಲ್ಲವೂ ಕೂಡ ಸೌಜನ್ಯ ಪರ ಇದ್ದಾರೆ ಬಿಜೆಪಿ ಅವರು ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಹಾಗಾಗಿ ಮುಖ ಉಳಿಸ್ಕೊಳ್ಳಿಕ್ಕೆ ಸೌಜನ್ಯ ಮನೆಗೆ ಹೋಗಿ ನಾಟಕ ಮಾಡ್ತಾರೆ. ನೀವು ಸೌಜನ್ಯ ಮನೆಗೆ ಹೋಗಿ ಕೇಸನ್ ಕೇಳೋ ಬದಲು, ನಾನೇನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅನ್ನೋ ಹೇಳೋ ಬದಲು, ಅಲ್ಲಿ ವಿಧಾನಸೌಧದಲ್ಲಿ ಬಾಕಿ ಇದೆಯಲ್ಲ, ಎಲ್ಲಿ ಸರ್ಕಾರದ ಲೆವೆಲ್ ಅಲ್ಲಿ ಅಕ್ವಿಟಲ್ ಕಮಿಟಿ ಬಾಕಿ ಇದೆಯಲ್ಲ, ಅದನ್ನ ಕೇಳಬಹುದಲ್ಲ ಇವರಿಗೆ? ಅಲ್ಲಿ ಫಸ್ಟ್ ಅದನ್ನ ಮಾತಾಡ್ಬೋದಲ್ಲ. ಇಡೀ 8-10 ದಿನ ಅಧಿವೇಶನ ಆದಾಗ ಒಂದೇ ಒಂದು ದಿನ ಅಕ್ವಿಟಲ್ ಕಮಿಟಿ ಬಗ್ಗೆ ಮಾತಾಡಲ್ಲ, ಸೌಜನ್ಯ ಮರುತನಿಖೆ ಬಗ್ಗೆ ಮಾತಾಡಲ್ಲ. ಅದೆಲ್ಲ ಬಿಟ್ಕೊಂಡ್ರು ಇಲ್ಲಿ ಹೋರಾಟ ಮಾಡ್ಲಿಕ್ಕೆ ಬಂದ್ರು, ಜನ ಇಲ್ಲ, ಮುಖಭಂಗ ಆಯ್ತು, ಸೌಜನ್ಯ ಮನೆಗೆ ಹೋಗಿದ್ದಾರೆ. ಅಶೋಕ್ ಗೌಡ್ರು ಉತ್ತರ ಕೊಡೋಕೆ ಮುಂಚೆ ಒಂದು ಕ್ವಿಕ್ ಪ್ರಶ್ನೆ ನಿಮ್ಗೆ ದಿನೇಶ್ ಸರ್. ಬಿಜೆಪಿಗರು ಬರ್ಲಿಲ್ಲ, ಸರಿ, ಬೇರೆ ಪಕ್ಷದ ರಾಜಕಾರಣಿಗಳು ಯಾರೆಲ್ಲ ಬಂದಿದ್ರು, ಯಾವ ರೀತಿಯಾಗಿ ಬೆಂಬಲವಾಗಿ ನಿಂತರು ಸೌಜನ್ಯ ಅವರ ಕುಟುಂಬಕ್ಕೆ, ನಿಮಗೆ ನೆನಪಿದ್ರೆ ಅದನ್ನ ಹೇಳ್ಬೋದಾ? ಹಿಂದೆ ಕಾಂಗ್ರೆಸ್ ಪಕ್ಷದ ಜನಾರ್ದನ್ ಪೂಜಾರಿ ಅವರು ನೈತಿಕ ಬಲ ನಿಂತ್ಕೊಂಡು ಅವರು ಅಲ್ಲಿ ಬಂದಿದ್ದಾರೆ. ಅಲ್ಲಿ ಬಂದು ನಾವಿದ್ದೇವೆ, ಹೆದರ್ಕೊಳ್ಬೇಡಿ, ನಾವು ಇದ್ದೇವೆ ಅಂತ ಹೇಳಿದ್ದಾರೆ. ಹಿಂದಿನ ಶಾಸಕರಾದ ವಸಂತ್ ಬಂಗೇರು ಕೂಡ ಅವರು ನೈತಿಕವಾಗಿ ಸೌಜನ್ಯ ಪ್ರಕರಣದಲ್ಲಿ ನಿಂತಿದ್ದಾರೆ. ನಾನು ಇವತ್ತಿನ ದಿನ ಘಂಟಾಘೋಷವಾಗಿ ಹೇಳ್ತೇನೆ, KRS ಪಕ್ಷದ ಒಂದು ಯೋಚನೆ ಇದೆಯಲ್ಲ, ಅವರು ಒಂದು ನೈತಿಕವಾಗಿ ಬೆಂಬಲ ಕೊಟ್ಟಿದ್ದಿದೆಯಲ್ಲ, ಇವತ್ತು ಕೂಡ ಸೌಜನ್ಯನ ಪರವಾಗಿ ನಿಂತಿದ್ದಾರೆ. ಇದಕ್ಕೆ ನಾನು ಅವರಿಗೆ ಆಭಾರಿ ಆಗ್ತೇವೆ. ಬಿಜೆಪಿ ಎಲ್ಲಿ ನಿಂತಿದೆ? ಕಾಂಗ್ರೆಸ್ ಕೂಡ ನಿಂತಿಲ್ಲ. ಆದ್ರೆ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರುವಂತದ್ದು, KRS ಪಕ್ಷ ಬಂದಿದೆ, ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಏನೇ ಆಗ್ಲಿ, ಅವ್ರ ಹೋರಾಟದಲ್ಲಿ ಸೌಜನ್ಯ ಪರವಾಗಿ ಒಂದಷ್ಟು ಆರೋಪಗಳನ್ನ ಮಾಡಿದ್ರೆ ಒಂದ್ ನಿಮಿಷ ದಿನೇಶ್ ಅವರೇ, ನಿಮಗೆ ಗೊತ್ತಿದೆಯೋ ಇಲ್ಲೋ, ನಮ್ಮ ಎಲ್ಲಾ ನಾಯಕರು, ಸುನೀಲ್ ಕುಮಾರ್ ಅವರು ಇರ್ಬೋದು, ಕಾರ್ಕಳ ಶಾಸಕರು CT ರವಿ ಅವರು ಇರ್ಬೋದು, ನವೀನ್ ಕುಮಾರ್ ಕಟೀಲ್ ಅವರು ಇರ್ಬೋದು, ನಮ್ಮ ಹರೀಶ್ ಪುಂಜಾ ಇರ್ಬೋದು, ಪ್ರತಿಯೊಂದು ಭಾಷಣದಲ್ಲೂ ಹೇಳಿದ್ದಾರೆ ನ್ಯಾಯವನ್ನು ಸೌಜನ್ಯ ಕೊಡಿಸೋದ್ರಲ್ಲಿ ನಮ್ಮ ಬದ್ಧತೆ 100% ಇದೆ ಅಂತೇಳಿ. ನೀವು ಆ ಭಾಷಣಗಳನ್ನ ಕೇಳಿ, ಸೌಜನ್ಯ ಮನೆಗೆ ಅವ್ರ ತಾಯಿನ ಅಲ್ಲಿ ಭೇಟಿ ಮಾಡಿಲ್ಲ ಅಂದ್ರೆ ಬೇರೆ ಎಲ್ಲೂ ಸಹ ಸೌಜನ್ಯ ತಾಯಿ ಬಂದಾಗ ನಮ್ಮವ್ರ ಜೊತೆಲಿ ಇದ್ದು ಭಾಷಣ ಮಾಡಿದ್ರಲ್ಲ, ಅದೆಲ್ಲ ಮರ್ತ್ಬಿಟ್ಟು ನೀವು ಯಾವ್ದೋ ಒಂದು ವಿಚಾರ ಯಾವ್ದೋ ತಲೆನಲ್ಲಿ ಇಟ್ಕೊಂಡ್ಬಿಟ್ಟು ಮಾತಾಡಬೇಡಿ, ನ್ಯಾಯವಾಗಿ ಮಾತಾಡಿ. ನಮ್ ಒಂದ್ ನಿಮಿಷ ಸರ್, ಅಲ್ಲಿ ಒಂದ್ ನಿಮಿಷ. 25,000ರಿಂದ 35,000 ಜನ ಅಲ್ಲಿ ಸೇರಿದ್ರು. ಜನ ಇಲ್ಲ ಅಂತ ಅಂದ್ಬಿಟ್ಟು ಸುಳ್ಳು ಇದೆಲ್ಲ ಹೇಳಕ್ ಬರಬೇಡಿ. ಒಂದು. ಎರಡನೇ ತಿಳ್ಕೊಳ್ಳಿ, ನಿಮಗೆ ಎಷ್ಟು ಸೌಜನ್ಯ ಬಗ್ಗೆ ಕಾಳಜಿ ಇದೆಯೋ ಅದಕ್ಕಿಂತ ಜಾಸ್ತಿ ಕಾಳಜಿ ನಮಗಿದೆ. ಅದಕ್ಕೋಸ್ಕರ ನಾವು ನ್ಯಾಯಪರವಾಗಿ ಹೋರಾಡ್ತೀವಿ ಅಂತ ಯಾವತ್ತೂ ಹೇಳಿದ್ದೀವಿ. ಒಂದ್ ನಿಮಿಷ ಯಾವುದೇ ವಿಚಾರ ಬಂದ್ರು ಒಂದ್ ನಿಮಿಷ ಸರ್, ಈ ರಾಜ್ಯದಲ್ಲಿ ಇದೇ ಬೆಂಗಳೂರಲ್ಲಿ 1088 ರೇಪ್ ಅಂಡ್ ಮರ್ಡರ್ ಆಗಿದೆ. ಇದೇ ಬೆಂಗಳೂರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ
ಸೌಜನ್ಯ ಒಂದೇ ಪ್ರಕರಣ ಅಲ್ಲ, ಎಲ್ಲಾ ಪ್ರಕರಣದಲ್ಲೂ ಸಹ ಧ್ವನಿ ಎತ್ತಿ ಮಾತಾಡ್ತಿರ್ತಕ್ಕಂಥವ್ರು ನಾವು. ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ತಿದ್ದಾರೆ, ಹಾಕ್ಸ್ಕೊಳ್ತಾ ಇದೀವಿ, ಜೈಲ್ಗೆ ಹಾಕ್ತಿದ್ದಾರೆ, ಹಾಕ್ಸ್ಕೊಳ್ತಾ ಇದೀವಿ. ಒಬ್ಬ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಲೇವಡಿ ಮಾಡಿದ್ರೆ ಜೈಲ್ಗೆ ಹಾಕ್ತಾರೆ. ನ್ಯಾಯ ಕೊಡ್ಸಕ್ 1088 ವಿಷಯಕ್ಕೆ ಬನ್ನಿ. ಸೌಜನ್ಯ ಮನೆಗೆ ಹೋಗಿದ್ದು ಪೊಲಿಟಿಕಲ್ ಡ್ರಾಮಾನ? ಬಿಜೆಪಿಗರು ಸೌಜನ್ಯ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ದು ಪೊಲಿಟಿಕಲ್ ಡ್ರಾಮಾನ? ಹೌದು ಇಲ್ಲ? ಬಿಜೆಪಿಯ ನಕಲಿ ಹಿಂದುತ್ವವಾದವನ್ನು ಸರಿಯಾಗಿ ಮಾತಾಡಿ. ಅಶೋಕ್ ಗೌಡ್ರೆ ಸಮಾಧಾನ. ಯಾವ್ದು ಅಂತ ಹೇಳಿ, ಒಂದ್ ಕಡೆ ಮಗು ಚೂಟೋದು, ಇನ್ನೊಂದ್ ಕಡೆ ತೊಟ್ಲು ತಗೋತಕ್ಕಂತ ಕೆಲಸ ಮಾಡ್ತಾರೆ ಸಿದ್ದರಾಮಯ್ಯನವರು. ಇವತ್ತು ವೀರೇಂದ್ರ ಹೆಗಡೆ ಅವ್ರನ್ನ ಬ್ಲೇಮ್ ಮಾಡ್ತಕ್ಕಂತ ಕೆಲಸ ಮಾಡ್ತಿದ್ದಾರೆ ನೋಡಿ. ಇದನ್ನ ನಾವು ಹೇಳ್ತಿರ್ತಕ್ಕ, ನಾನು ಹಿಂದೂ, ನಾನು ದೇವಸ್ಥಾನ ಕಟ್ಸಿದೀನಿ, ಆಯ್ತಪ್ಪ ದೇವಸ್ಥಾನ ಕಟ್ಟಿದಿರಲ್ಲ, ಆಯ್ತು, ನಾವ್ ಯಾವ ಸಮುದಾಯಗಳ ವಿರೋಧನೂ ಇಲ್ಲ. ಮುಸಲ್ಮಾನ ಸಮುದಾಯಕ್ಕೆ ನಾನು ಇವತ್ತು ಆಗ್ರಹ ಮಾಡ್ತೀನಿ ಸಿದ್ದರಾಮಯ್ಯನ್ಗೆ, ಏನಂತ ಗೊತ್ತಾ? ವೈಟ್ ಪೇಪರ್ ಹೊಡಿಸಿ ಅವ್ರ ಎಜುಕೇಶನ್ ಎಷ್ಟು ಫಂಡ್ ಕೊಟ್ಟಿದ್ದೀರಾ, ಅವ್ರ ಸ್ಕಿಲ್ ಡೆವಲಪ್ಮೆಂಟ್ ಸಮಾಜವಾದ ಕಣ್ಣೀರು ಒರೆಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು. ನಾವು ಹಿಂದುತ್ವ ಒಂದೇ ಅಲ್ಲ, ಭಾರತೀಯತೆಗೋಸ್ಕರ ಹೋರಾಡ್ತಕ್ಕಂಥವ್ರು. ಸೌಜನ್ಯಾಗೂ ನ್ಯಾಯ ಸಿಗ್ಬೇಕು. ಆ 1088 ಹೆಣ್ಮಕ್ಳು ರೇಪ್ ಆಗಿರ್ತಕ್ಕಂಥ ಬೆಂಗಳೂರಲ್ಲಿ ಅವ್ರಿಗೂ ನ್ಯಾಯ ಸಿಗ್ಬೇಕು. ಅದು ನಮ್ಮ ಹೋರಾಟ, ಅದು ನಮ್ಮ ಹೋರಾಟ. ಇವಾಗ ಇಡಿ ತನಿಖೆಯನ್ನು ಎದುರಿಸ್ತಾ ಇರುವ ಉದಯ್ ಜೈನ್ ಅವರ ವಿಚಾರಕ್ಕೆ ಬರೋಕ್ ಮುಂಚೆ ಕ್ವಿಕ್ ಕ್ವೆಶ್ಚನ್. ಹಾಗೆ ಈ ವಿಚಾರಕ್ಕೆ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಸಂಬಂಧಪಟ್ಟಂತೆ ಲಾಸ್ಟ್ ರಿಯಾಕ್ಷನ್. ಅಮೃತೆ ಸರ್, ಸರ್ಕಾರದ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು, ಅವರ ನೇತೃತ್ವದಲ್ಲೇನೆ ಆಡಳಿತ ನಡೀತಾ ಇರೋದು, ಅವರೇನೆ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗಿದ್ದರ ಮೂಲಕ ಸೌಜನ್ಯ ವಿರುದ್ಧವಾಗಿದ್ದಾರೆ ಬಿಜೆಪಿ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಸರ್ಕಾರ ಆಲ್ರೆಡಿ ಪ್ರಿಜುಡೈಸ್ ಆಗಿದೆ ಅನ್ನೋ ರೀತಿಯಲ್ಲಿ ಭಾವಿಸಲಿಕ್ಕೆ ಅವಕಾಶ ಇದೆಯಾ? ಒಂದು ನೇರವಾಗಿ ಹೇಳಬೇಕಂದ್ರೆ, ಯಾಕಂದ್ರೆ ಪಕ್ಷಾತೀತವಾಗಿ ನೀವು ಯಾವ್ದಾದ್ರು ಒಂದು ಎನ್ಕ್ವೈರಿ ಕಮಿಷನ್ ಮಾಡಿದ್ರೆ ಅದಕ್ಕೆ ಒಂದು ಇಶ್ಯೂಸ್ ಅಂತ ಫ್ರೇಮ್ ಮಾಡ್ತಾರೆ. ಯಾವ ಪಾಯಿಂಟ್ಗಳನ್ನ ನೀವು ಇದು ಮಾಡಬೇಕು, ಅದು ಎನ್ಕ್ವೈರಿ ಮಾಡಿ ನಮ್ಗೊಂದು ಸಜೆಷನ್ ಕೊಡಿ ಅಂತ. ಇವತ್ತು ಇಲ್ಲಿ SIT ನ ಫಾರ್ಮ್ ಮಾಡಿದ್ ಯಾವ್ದಕ್ಕೆ? SIT ಫಾರ್ಮ್ ಮಾಡಿದ್ದಕ್ಕೆ ಒಬ್ಬ ಬುರುಡೆ ಇದನ್ನ ಹಿಡ್ಕೊಂಡು ಬಂದ ಮಾಸ್ಕ್ ಮ್ಯಾನ್ ಅದ್ರ ಬಗ್ಗೆ. ಆದ್ರೆ ಅದಕ್ಕೆ ಹೇಳಿದ್ದು SITಗೆ ನೀವು ಯಾವ ಪಾಯಿಂಟ್ ಅನ್ನು ಕೊಟ್ಟು ಇದರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದ್ದೀರಿ ಅಂತ ಜನರ ಮುಂದೆ ಇಟ್ರೆ ಅದು ಡಿಸ್ಕ್ಲೋಸ್ ಆದ್ರೆ ಗೊತ್ತಾಗುತ್ತೆ. ಟ್ರಾನ್ಸ್ಪರೆನ್ಸಿ ಇರಬೇಕು. ಕಳ್ಳನ ಮನಸ್ಸು ಹುಳ್ಳುಳ್ಳಿಗೆ ಅಂತ ಹೇಳಕೋಬೇಡಿ. ಯಾಕಂದ್ರೆ ಸೌಜನ್ಯದ್ದು ಈ ಇದರಲ್ಲಿ ಇರಲೇ ಇಲ್ಲ. 100 ಶವಗಳನ್ನ ಧರ್ಮಸ್ಥಳದಲ್ಲಿ ಹೂತಿದ್ದೀನಿ ಅಂತ ಹೇಳಿದ್ದು. ಅಲ್ಲಿ ಎಲ್ಲೂ ಸಹ ಸೌಜನ್ಯನ ಸಮೇತ ಹೂತಿಟ್ಟಿದ್ದೀನಿ ಅಂತ ಅವನೇನು ಹೇಳಿಲ್ಲ. ಹಾಗಾದ್ರೆ ನೀವು SITಗೆ ಏನ್ ಕೊಟ್ಟಿದ್ರಿ? ಆ SIT ಅವರಿಗೆ ಇಷ್ಟೇ ನೀವು ಇದು ಮಾಡಿ ವಿಚಾರ ಮಾಡಿ ನನಗೆ ರಿಟರ್ನ್ ಕೊಡಿ ಅಂತ ಕೇಳಬಹುದಿತ್ತು. ಆದ್ರೆ ಅದನ್ನ ಇಟ್ಕೊಂಡು ತೆಂಕಣ ಸುತ್ತಿ ಮೈಲಾರಕ್ಕೆ ಬಂದಂಗೆ ಬ್ಯಾಕ್ ಟು ಪೆವಿಲಿಯನ್ ನೀವು ಸೌಜನ್ಯಕ್ಕೆ ಬರ್ತಾ ಇದ್ದೀರಿ. ಹೌದಾ? ಇದ್ರ ಒಳ ಮರ್ಮ ಏನಂದ್ರೆ, ಇಟ್ ಈಸ್ ಟ್ರೂ, ಪಾಲಿಟಿಕ್ಸ್ ಈಸ್ ಪಾಲಿಟಿಕ್ಸ್. ಇವರು ವೀರೇಂದ್ರ ಹೆಗ್ಗಡೆ ಹತ್ರನೂ ಹೋದ್ರು ಬಿಜೆಪಿಯವರು, ಅವ್ರ ಮನೆ ವಿಕ್ಟಿಮ್ ಮನೆ ಹತ್ರನೂ ಹೋದ್ರು. ಇವರು ಹೋಗ್ತಾರೆ, ನಾಳೆ ಅವ್ರ ಮನೆ ಹತ್ರ ಹೋಗ್ತಾರೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಟ್ ಈಸ್ ಹ್ಯಾಪನ್ಡ್. ದರ್ಶನ್ ಜೈಲಲ್ಲಿ ಒಬ್ರು ಅವರ ನಟ ಫ್ರೆಂಡ್ ಹೋಗಿ ನೋಡ್ತಾರೆ. ಅದೇ ನಟ ಫ್ರೆಂಡ್ ಆ ವಿಕ್ಟಿಮ್ ಮನೆ ಚಿತ್ರದುರ್ಗದಲ್ಲೂ ಹೋಗಿ ಮಾತಾಡ್ಸ್ಕೊಂಡು ಬಂದು ಏನು ಬೇಜಾರು ಮಾಡ್ಕೋಬೇಡಿ ಅಂತಾರೆ. ವೆರಿ ಈಸ್ ಐದರ್ ಈ ಕಡೆಗಾದ್ರೂ ಇರಬೇಕು, ಇಲ್ಲ ಈ ಕಡೆಗಾದ್ರೂ ಇರಬೇಕು. ಬಟ್ ಇಲ್ಲಿ ದರ್ಶನ್ ಮೇಲೆ ಆರೋಪ ಇದೆ, ಅವರು ಕಾನೂನಾತ್ಮಕವಾಗಿ ತನಿಖೆಗೆ ಒಳಪಟ್ಟಿದ್ದಾರೆ. ಬಟ್ ವೀರೇಂದ್ರ ಏನಿದೆ? ದಟ್ ಇಸ್ ವೈ ಇವರು ಅವರವರ ಟ್ರಾನ್ಸ್ಪರೆನ್ಸಿ, ಇವೆಲ್ಲ ಪೊಲಿಟಿಕಲ್ ಗೇಮ್, ಅವರವರ ಬೇಳೆಯನ್ನ ಬೇಯಿಸ್ಕೊಳ್ಳಿಕ್ಕೆ. ಆಮೇಲೆ ಹಿಂದುತ್ವವಾದ ಏನು, ನಾವೇನ್ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಬಿಜೆಪಿ ಅವರಿಗೆ. ನಾನು ಹಿಂದೂನೇ, ನಾನು ಎಲ್ಲ ಇದನ್ನು ಮಾಡ್ತೀನಿ. ಆದ್ರೆ ಅದನ್ನ ಎಲ್ಲಿ ಇಟ್ಕೋಬೇಕು, ಎಲ್ಲಿ ನಾವು ರೈಸ್ ಮಾಡಬೇಕು, ಆ ಪಾಯಿಂಟ್. ಎರಡನೇ ಪಾಯಿಂಟ್, ಇವತ್ತು ಮರು ತನಿಖೆ ಅಂತ ಅದೊಂದು ಮೀಡಿಯಾ ಟ್ರಯಲ್ ಮಾಡ್ತಾ ಇದೀವಿ. ಸೌಜನ್ಯ ಕೇಸು ಅಲ್ವೇ ಅಲ್ಲ, ಈ ಬುರುಡೆ ಗ್ಯಾಂಗಿನ ಕೇಸು ಅಷ್ಟು ದಿನ ಮಾಡಿದ್ದು. ಅಂದ್ರೆ ಅದಕ್ಕೆ ಮುಂದೆ ಅವರೊಂದು ಗೋಲ್ ಇಟ್ಟಿದ್ದಾರೆ.
ಅಲ್ಲಿಗೆ ಬಂದು ನಾವು ತಲುಪಬೇಕು, ಅದಕ್ಕೊಂದು ಪುನಃ ಪುಲ್-ಅಪ್ ಮಾಡಬೇಕು ಅಂತ. ಸೌಜನ್ಯ ಕೇಸ್ ಏನಾದ್ರೂ ರಿಓಪನ್ ಮಾಡೋದಿದ್ರೆ ಆ ವಿಕ್ಟಿಮ್ ಯಾರೋ ಸೌಜನ್ಯ ಮನೆಯವರು ಅಷ್ಟೇ ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಅಪ್ಲಿಕೇಶನ್ ಹಾಕ್ಬೇಕು. ಅದಕ್ಕೂ ಫಂಡಿಂಗ್ ಬಿಜೆಪಿ ಅವರು ಒಪ್ಕೊಬಿಟ್ಟಿದ್ದಾರೆ, ಈಗಾಗಲೇ ನಾವು ಕೊಡ್ತೀವಿ ದುಡ್ಡು ಅಂತ. ಹೌದು. ಬಿಟ್ರೆ ಸಿಬಿಐ ಫೈಲ್ ಇದು ಚಾರ್ಜ್ ಶೀಟ್ ಫೈಲ್ ಮಾಡಿ ಇದೆಲ್ಲ ಮಾಡಿದ್ರು, ಎಲ್ಲಿಂದ ಕೆಳಗಡೆ ಡಿಸ್ಟ್ರಿಕ್ಟ್ ಕೋರ್ಟ್, ಆಮೇಲೆ ಹೈಕೋರ್ಟ್, ದೆನ್ ಸುಪ್ರೀಂ ಕೋರ್ಟ್, ಅವರಷ್ಟೇ ಮಾಡಬೇಕು. ಅವ್ರು ಬಿಟ್ಟು ಇನ್ಯಾರೂ ಮಾಡಕ್ಕಾಗಲ್ಲ. ಅದರೊಳಗಡೆನೂ ಸಹ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಅಕ್ವಿಟಲ್ ಅಸೆಸ್ಮೆಂಟ್ ಕಮಿಟಿ ಇರ್ತದೆ. ಯಾರ್ಯಾರು ಅಕ್ವಿಟ್ ಆಗ್ತಾರೆ, ಯಾವ ಲೂಪ್ ಅಲ್ಲಿ ಹೊರಗಡೆ ಬಂದ, ಇವ್ರಿಗೆ ಇಟ್ಸ್ ಎ ಫಿಟ್ ಕೇಸ್ ಫಾರ್ ಫೈಲಿಂಗ್ ಅಪೀಲ್, ಇಟ್ಸ್ ಎ ಫಿಟ್ ಕೇಸ್ ಫಾರ್ ರಿಓಪನಿಂಗ್ ಅಂತ ಸೆಂಟ್ರಲ್ ಗವರ್ಮೆಂಟ್ ಕಮಿಟಿ ಒಳಗಡೆ, ಅಂದ್ರೆ ಸಿಬಿಐ ಸೇರಿಸಿ ಸಮೇತ ಪ್ರತಿಯೊಂದು ಅಕ್ಷರ ನೋಡ್ತಾರೆ. ಒಂದು ಲೆಟರ್ ಇಂದ ಇನ್ನೊಂದು ಲೆಟರ್ ಹೋಗುತ್ತೆ, ಈವನ್ ಡಿಜಿ ಐಜಿಪಿ ಅವ್ರಿಗೂ ನೋಡ್ತಾರೆ. ದೆನ್ ದೇ ವಿಲ್ ಫೈಲ್. ಇಟ್ ಇಸ್ ನಾಟ್ ಎ ಫಿಟ್ ಕೇಸ್ ಫಾರ್ ಅಪೀಲ್ ಅಂತ. ಸ್ಟೇಟ್ ಅಲ್ಲೂ ಹಾಗೆ ಇದೆ. ಸ್ಟೇಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ್ಮೇಲೆ ಎರಡೂ ಕಡೆ ಮಾಡಿದ್ರು. ಸರಿ. ಯಾಕಂದ್ರೆ ಅಕ್ವಿಟಲ್ ಹೆಚ್ಚಿಗೆ ಆಗ್ತಾ ಇದೆ. Okay. ಆಗ ಯಾವ ಲೂಪೋಲು, ಪಬ್ಲಿಕ್ ಪ್ರಾಸಿಕ್ಯೂಟರ್ದು ಅಲ್ಲ ಐಒದು, ಎರಡರ ಮೇಲೆ ನಾವು ರೆಸ್ಪಾನ್ಸಿಬಿಲಿಟಿ ಹೊರಿಸಬೇಕು. ದೆನ್ ಇಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಾದ್ರೆ ಇಟ್ಸ್ ಎ ಫಿಟ್ ಕೇಸ್ ಫಾರ್ ಫೈಲಿಂಗ್ ಅಪೀಲ್ ಬಿಫೋರ್ ದಿ ಹೈಕೋರ್ಟ್. ಇವೆರಡನ್ನ ಬರೀಬೇಕು. ಇವತ್ತು ಎಲ್ಲ ಆಗೋಗ್ಬಿಟ್ಟಿದೆ. 13 ವರ್ಷಗಳ ನಂತರ ಒಂದ್ ರೀತಿಲಿ ನಾನು ಹ್ಯಾಟ್ಸ್ ಆಫ್ ದಿನೇಶ್ ಅವ್ರಿಗೆ ಹೇಳಿದ್ದು, ಅವರ ಪದ ಪ್ರಯೋಗನೂ ಕರೆಕ್ಟೇ. 13 ವರ್ಷ ಆದ್ಮೇಲೆ ಅವ್ರ ಮನೆಗೆ ಹೋಗಿ ನಾವು ನಿಮ್ ಪರವಾಗಿ ಇದ್ದೀವಿ ಅಂತ ಹೇಳುವಂತದ್ದು ಇದು ರಾಜಕೀಯನೋ ಅಲ್ಲೋ. ಈಗ ಅದರಲ್ಲಿ